ನಮಸ್ಕಾರ ವೀಕ್ಷಕರೇ. ರೈತರ ಜಮೀನುಗಳಿಗೆ ಬೆಲೆ ನಿಗದಿಯೂ ಇಲ್ಲ. ರೈತರ ಬ್ಯಾಂಕ್ ಖಾತೆಗೆ ಹಣವೂ ಜಮೆಯಾಗಿಲ್ಲ. ಭೂಸ್ವಾಧೀನಕ್ಕೆ ರೈತರ ಒಪ್ಪಿಗೆ ಇಲ್ಲದಿದ್ದರೂ ಕಳೆದ 10 ದಿನಗಳಿಂದ ರೈತರ 100 ಎಕರೆ ಜಮೀನುಗಳನ್ನು ಕರ್ನಾಟಕ ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ ಮಂಡಳಿ ಹೆಸರಿಗೆ ವರ್ಗಾಯಿಸಿಕೊಂಡು ಜನಪರ ಆಡಳಿತ ನೀಡಬೇಕಾಗಿರುವ ರಾಜ್ಯ ಸರ್ಕಾರ ತುಗಲಕ್ ದರ್ಬಾರ್ಗೆ ಮುಂದಾಗಿರುವ ಅಮಾನವೀಯ ಘಟನೆ ಬಾಗೇಪಲ್ಲಿಯಲ್ಲಿ ಬೆಳಕಿಗೆ ಬಂದಿದೆ. ಬಾಗೇಪಲ್ಲಿ ತಾಲೂಕಿನ ಕೊಂಡಿರೆಡ್ಡಿಪಲ್ಲಿ ಹಾಗೂ ಹೊಸಹುಡ್ಯ ಗ್ರಾಮದ ಬಳಿ ಕೈಗಾರಿಕೆ ಸ್ಥಾಪನೆ ಉದ್ದೇಶಕ್ಕಾಗಿ 2009ನೇ ಸಾಲಿನ ಮುಖ್ಯಮಂತ್ರಿ BS ಯಡಿಯೂರಪ್ಪ ನೇತೃತ್ವದ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ 809 ಎಕರೆ ಜಮೀನನ್ನು ಗುರುತಿಸಿ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಭೂಸ್ವಾಧೀನ ಪ್ರಕ್ರಿಯೆ ಅಧಿಸೂಚನೆ ಹೊರಡಿಸಿ ಇಂದಿಗೆ 15 ವರ್ಷಗಳೇ ಕಳೆದಿದ್ರು. ದಶಕ ಕಳೆದರೂ ಸರ್ಕಾರ ರೈತರ ಜಮೀನುಗಳಿಗೆ ದರ ನಿಗದಿಪಡಿಸಿಲ್ಲ, ಪರಿಹಾರ ಘೋಷಣೆ ಮಾಡಿಲ್ಲ, ಕೈಗಾರಿಕೆಗಳ ಸ್ಥಾಪನೆಗೂ ಮುಂದಾಗಿಲ್ಲ. ಕಳೆದ 15 ವರ್ಷಗಳ ಸರ್ಕಾರದ ನಿರ್ಲಕ್ಷ್ಯವನ್ನ ಪ್ರಶ್ನಿಸಿ ಬಹುತೇಕ ರೈತರು KIADB ಅಧಿಸೂಚನೆ ವಿರುದ್ಧ ಕೋರ್ಟ್ ಮೊರೆ ಹೋಗಿ KIADBಯಿಂದ ಜಮೀನನ್ನ ಮುಕ್ತಗೊಳಿಸಿಕೊಂಡು ಭೂ ಪರಿವರ್ತನೆಯನ್ನ ಮಾಡಿಸಿಕೊಂಡಿರುತ್ತಾರೆ. ಇಷ್ಟೆಲ್ಲ ಬೆಳವಣಿಗೆಗಳ ನಡುವೆ ಬಾಗೇಪಲ್ಲಿ ಕ್ಷೇತ್ರದ ಶಾಸಕ ಸುಬ್ಬಾರೆಡ್ಡಿ, ಜಿಲ್ಲಾಡಳಿತ ಹಾಗೂ ಕರ್ನಾಟಕ ಕೈಗಾರಿಕಾ ಪ್ರದೇಶಾಭಿವೃದ್ಧಿ ಮಂಡಳಿ ಅಧಿಕಾರಿಗಳ ಸಂಯುಕ್ತಾಶ್ರಯದಲ್ಲಿ ಸೆಪ್ಟೆಂಬರ್ 21ರಂದು ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಸಭಾಂಗಣದಲ್ಲಿ ಬಾಗೇಪಲ್ಲಿ ತಾಲೂಕಿನ ಹೊಸಹುಡ್ಯ ಹಾಗೂ ಕೊಂಡಿರೆಡ್ಡಿಪಲ್ಲಿ ಗ್ರಾಮಗಳ ರೈತರ ಸಭೆ ಆಯೋಜಿಸಿತ್ತು. ರೈತರು KIADBಗೆ ಜಮೀನು ಬಿಟ್ಟುಕೊಡುವ ವಿಚಾರದಲ್ಲಿ ಪರ ವಿರೋಧ ಚರ್ಚೆ ನಡೆದಾಗ ಸರ್ಕಾರದೊಂದಿಗೆ ಚರ್ಚಿಸಿ ರೈತರ ಜಮೀನುಗಳಿಗೆ ಉತ್ತಮ ಬೆಲೆ ಕೊಡಿಸುವ ಭರವಸೆಯನ್ನ ನೀಡಿ ಸಭೆಯನ್ನ ಮೊಟಕುಗೊಳಿಸಿರುತ್ತಾರೆ. KIADB ಜಿಲ್ಲಾಡಳಿತ ಸಂಯುಕ್ತಾಶ್ರಯದಲ್ಲಿ ರೈತರೊಂದಿಗೆ ಸಂಧಾನ ಸಭೆಗಳು ನಡೆಯುತ್ತಿರುವ ಮಧ್ಯಕಾಲದಲ್ಲಿ ರೈತರ ಜಮೀನುಗಳು ಸದ್ದಿಲ್ಲದೆ KIADB ಹೆಸರಿಗೆ ವರ್ಗಾವಣೆಯನ್ನ ಮಾಡಿಕೊಂಡು ಪಾಣಿ ಸಹ ಬಿಡುಗಡೆಗೊಳಿಸಿ ಹೊಸಹುಡ್ಯ ಕೊಂಡಿರೆಡ್ಡಿಪಲ್ಲಿ ಗ್ರಾಮಗಳ ರೈತರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ಇನ್ನು ಕಾಂಗ್ರೆಸ್ ಮುಖಂಡ P. ಮಂಜುನಾಥ ರೆಡ್ಡಿ ನೇತೃತ್ವದ ಹೊಸಹುಡ್ಯ ಕೊಂಡಿರೆಡ್ಡಿಪಲ್ಲಿ ಗ್ರಾಮದ ಹಲವು ರೈತರು ತಹಶೀಲ್ದಾರ್ ಕಚೇರಿಗೆ ಆಗಮಿಸಿ ನಾವು ಯಾವುದೇ ಕಾರಣಕ್ಕೂ ನಮ್ಮ ಪೂರ್ವಿಕರ ಕೃಷಿ ಜಮೀನನ್ನು ಬಿಟ್ಟುಕೊಡುವ ಪ್ರಶ್ನೆಯೇ ಇಲ್ಲ, ರೈತರಿಗೆ ಮಾಹಿತಿ ಇಲ್ಲದೆ ಪಾಣಿಯಲ್ಲಿ ನಮೂದಾಗಿರುವ KIADB ಮಂಡಳಿಯ ಹೆಸರನ್ನು ತಕ್ಷಣ ಕೈಬಿಡಬೇಕೆಂದು ಒತ್ತಾಯಿಸಿದರು. ಇನ್ನು ರೈತ ಶಿವಕುಮಾರ್ ಮಾತನಾಡಿ ಕೊಂಡಿರೆಡ್ಡಿಪಲ್ಲಿ ಗ್ರಾಮದ ಬಳಿಯಲ್ಲಿರುವ 3 ಎಕರೆ ಕೃಷಿ ಜಮೀನನ್ನು ನಮ್ಮ ಗಮನಕ್ಕೆ ತರದೆ KIADB ಹೆಸರಿಗೆ ವರ್ಗಾಯಿಸಿಕೊಂಡಿದ್ದಾರೆ. ನಮಗಿರುವ ಅಲ್ಪ ಪ್ರಮಾಣದ ಜಮೀನನ್ನು ಕಳೆದುಕೊಂಡು ನಾವು ಮುಂದಿನ ದಿನಗಳಲ್ಲಿ ಏನೂ ಮಾಡಲು ಸಾಧ್ಯವಿಲ್ಲದ ಕಾರಣ KIADBಗೆ ಜಮೀನು ನೀಡುವುದಿಲ್ಲ ಎಂದರು. ಓಬನಗರಹಳ್ಳಿ ಬುಡಬಾಣೆ ತಾಲೂಕು, ಬಟ್ ಆದರೆ ಜಮೀನು ಬಂದು ಬಾಗೇಪಲ್ಲಿ ತಾಲೂಕಲ್ಲಿದೆ. ಕೊಂಡ್ರೆಡ್ಡಿಪಲ್ಲಿ ಸರ್ವೆ ನಂಬರು 204/02 3 ಎಕರೆ ಜಮೀನಿದೆ. ಬಟ್ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇವರು ಕೈಗಾರಿಕಾ ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ನಮಗೇನು ಇನ್ಫಾರ್ಮ್ ಮಾಡ್ದೇ ಅವ್ರ ಜಮೀನನ್ನು ಅವ್ರ ನೇಮಲ್ಲಿ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕೈಗಾರಿಕಾ ಅಭಿವೃದ್ಧಿಗೆ. ಸೊ ನಾವು ಫಸ್ಟ್ ಆಫ್ ಆಲ್ ನಾವು ಬಂದು ಕೃಷಿ ಇದರಿಂದ ನಾವು ರೈತರಾಗಿದ್ದು ನಮ್ಮ ಜಮೀನನ್ನು ಕೊಡೋಕ್ಕೆ ನಮಗೆ ಇಷ್ಟ ಇಲ್ಲ. ಫಸ್ಟ್ ಆಫ್ ಆಲ್ ಅವರಿಗೆ ಕೈಗಾರಿಕಾ ಅಭಿವೃದ್ಧಿಗೆ ನಾವು ಒಂದು ಸೆಂಟನ್ನು ಕೊಡಲ್ಲ, ಅವ್ರು ಎಷ್ಟೇ ದುಡ್ಡು ಕೊಟ್ಟು ನಮಗೆ ಕೊಡೋಕ್ಕೆ ಇಷ್ಟ ಇಲ್ಲ. ನಮ್ಮ ಮನಸ್ಸಿಂದ ಅವರು ಇದೇ ಥರ ಮಾಡೋದಾದರೆ ನಾವು ಮುಂದೆ ಹೋಗಬೇಕಾಗುತ್ತೆ. ನಮಗೆ ಈ ಥರ ತುಂಬ ಪ್ರಾಬ್ಲಮ್ ಆಗುತ್ತೆ. ತಹಶೀಲ್ದಾರ್ ಮನೀಶ್ ಎಂಪತ್ರಿ ಮಾತನಾಡಿ KIADB ಮಂಡಳಿಯ ಆಟೋ ಜನರೇಟೆಡ್ ಕಾರಣದಿಂದ ರೈತರ ಜಮೀನುಗಳು KIADB ಹೆಸರಿಗೆ ವರ್ಗಾವಣೆಗೊಂಡಿವೆ. ಈ ತಪ್ಪನ್ನು ಸರಿಪಡಿಸುವಂತೆ ಸರ್ಕಾರದಿಂದ ಈಗಾಗಲೇ ಆದೇಶ ಬಂದಿದ್ದು ರೈತರ ಜಮೀನುಗಳು ಮತ್ತೆ ರೈತರ ಹೆಸರಿಗೆ ವರ್ಗಾವಣೆಗೊಳ್ಳಲಿವೆ. ಇದರ ಬಗ್ಗೆ ರೈತರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ರೈತರ ಜಮೀನಿಗೆ ಸರ್ಕಾರ ಇನ್ನೂ ಬೆಲೆಯನ್ನು ನಿಗದಿಪಡಿಸಿಲ್ಲ. ಈ ಮಧ್ಯಕಾಲದ ನಡೆದಿರುವ ಸಮಸ್ಯೆಯನ್ನ ಸರಿಪಡಿಸುವಂತೆ ಶಾಸಕರು ಸೂಚಿಸಿದ್ದಾರೆ. ಈಗ ಅವೆಲ್ಲ ಕೆಲವೊಂದೊಂದು ಆಟೋ ಜನರೇಟ್ ಆಗಿದೆ, KIADB ಇಂದನೇ ಪುಷ್ ಆಗಿ ಅವೆಲ್ಲ ಆಟೋ ಜನರೇಟ್ ಆಗಿದೆ. ಅವನ್ನೆಲ್ಲ ವಾಪಸ್ಸು ರೈತರ ಹೆಸರಿಗೆ ತಿದ್ದುಪಡಿ ಆಗಬೇಕು ಅಂತಂದ್ಬಿಟ್ಟು ಇನ್ಸ್ಟ್ರಕ್ಷನ್ಸ್ ಬಂದಿದೆ. ಸೊ ರೈತರು ಯಾರು ಅದ್ರ ಬಗ್ಗೆ ಜಾಸ್ತಿ ಆತಂಕ ಪಡೋದು ಬೇಡ. KIADB ಅಂತ ಏನು 9 ಕಾಲಮ್ನಲ್ಲಿ ಬಂದಿದೆ ಅದನ್ನೆಲ್ಲ ತೆಗೆದು ಮತ್ತೆ ರೈತರ ಹೆಸರನ್ನ ಕೂರಿಸ್ಕೊಡುವಂತಹ ಒಂದು ಕೆಲಸ ಆಗಬೇಕು ಅಂತಂದ್ಬಿಟ್ಟು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ. ನಾವು ಅದನ್ನು ಮಾಡಿಕೊಡ್ತೀವಿ. ಬಟ್ ಅವೆಲ್ಲ ಆಗಿದ್ದು ಆಟೋ ಜನರೇಟೆಡ್, ಆಟೋ ಮ್ಯೂಟೇಷನ್ಸ್ ಆಗಿರೋದು, ಅವನ್ನೆಲ್ಲ ಕ್ಯಾನ್ಸಲ್ ಮಾಡಬೇಕು ಅಂತ ಆದೇಶ ಆಗಿದೆ. ಅದು ಇನ್ನೂ ಡಿಸ್ಕಷನ್ನಲ್ಲೇ ಇದೆ. ಸೊ ಅದೆಲ್ಲ ಇನ್ನು ಡಿಸ್ಕಷನಲ್ಲಿ ಇರಬೇಕಾದ್ರೆ ಇದನ್ನು KIADBಯಿಂದ ಪುಷ್ ಆಗಿರೋದ್ರಿಂದ ಅವನ್ನೆಲ್ಲ ವಾಪಸ್ ತಗೊಳ್ಬೇಕು ಅಂತಂದ್ಬಿಟ್ಟು ನಮ್ಮ ಮಾನ್ಯ ಶಾಸಕರು ಕೂಡ ಎಲ್ಲ ಇನ್ಸ್ಟ್ರಕ್ಷನ್ಸ್ ಮಾಡಿ ಎಲ್ಲ ಕಮ್ಯುನಿಕೇಟ್ ಮಾಡಿರೋದ್ರಿಂದನೇ ಅವೆಲ್ಲ ವಾಪಸ್ ತಗೊಂಡು ನಿಗದಿ ಆದಮೇಲೆ ಅವನ್ನೆಲ್ಲ ಮಾಡಬೇಕು ಅಂತಂದ್ಬಿಟ್ಟು ಸ್ಟ್ರಿಕ್ಟ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ.
ಪಿ ಮಂಜುನಾಥ ರೆಡ್ಡಿ, ನ್ಯೂಸ್ 21 ಕನ್ನಡ, ಬಾಗೇಪಲ್ಲಿ. ಹೆಚ್ಚಿನ ಮಾಹಿತಿಗಾಗಿ ನ್ಯೂಸ್ 21 ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ.